ಇನ್ನು ಕೆಕೆಆರ್ಟಿಸಿ ಬಸ್ ಹರಿದು 4 ವರ್ಷದ ಕಂದಮ್ಮ ಬಸ್ನ ಕೆಳಗೆ ಸಿಲುಕಿ ಬಲಿಯಾಗಿದೆ. ಕೆಕೆಆರ್ಟಿಸಿ ಬಸ್ಗೆ ಏಕಾಏಕಿ ಕಂದಮ್ಮ ಅಡ್ಡ ಬಂದಿತ್ತು. ರಾಯಚೂರಿನ ದೇವದುರ್ಗ ತಾಲೂಕಿನ ಮದರಕಲ್ನಲ್ಲಿ ನಡೆದಿರುವಂತಹ ಒಂದು ದಾರುಣ ಘಟನೆ. ಬಸ್ ಹರಿದು ಗಬ್ಬೂರು ಗ್ರಾಮದ 4 ವರ್ಷದ ವಿದ್ಯಶ್ರೀ ಅನ್ನುವಂಥ ಮಗು ಸಾವನ್ನಪ್ಪಿದೆ. ಗೂಗಲ್ ಗ್ರಾಮದಿಂದ ದೇವದುರ್ಗಕ್ಕೆ ಬಸ್ ತೆರಳುತ್ತಾ ಇತ್ತು. ಈ ವೇಳೆ ಏಕಾಏಕಿ ಮಗು ಅಡ್ಡ ಬಂದಿದೆ. ಅದನ್ನು ಗಮನಿಸಿದಂಥ ಚಾಲಕನೋ ಅಥವಾ ಗಮನಿಸದೇ ಇರುವಂತಹ ಚಾಲಕನೋ ಬಸ್ಸನ್ನು ಹರಿಸಿದ್ದಾನೆ. ಸೊ ಈ ಬಸ್ ಚಕ್ರಕ್ಕೆ ಸಿಲುಕಿ 4 ವರ್ಷದ ಕಂದಮ್ಮ ಬಲಿಯಾಗಿದೆ. ಘಟನೆ ಸಂಬಂಧ ಗಬ್ಬೂರು ಠಾಣೆಯಲ್ಲಿ ಪ್ರಕರಣ ಕೂಡ ದಾಖಲಾಗಿದೆ. ಸಾರಿಗೆ ಬಸ್ಗಳನ್ನು ಓಡಿಸುವಂತಹ ಚಾಲಕರು ಮೈಯೆಲ್ಲ ಕಣ್ಣಾಗಿರಬೇಕು. ಅದರ ಜೊತೆಗೆ ಅವರ ಇಡೀ ಬಸ್ ಅವರ ಕಣ್ಣು ರೀತಿಯೇ ಕೆಲಸ ಮಾಡಬೇಕು. ಯಾಕಂದರೆ ಇಂಥ ಬಸ್ಗಳ ಕೆಳಗಡೆ ಸಿಲುಕಿ ಸತ್ತವರ ಲೆಕ್ಕ ನಿಜವಾಗ್ಲೂ ಸಿಗೋದೇ ಇಲ್ಲ. ಅಷ್ಟು ಜನ, ಅದು BMTC ಆಗಿರ್ಬೋದು, KSRTC ಆಗಿರ್ಬೋದು, KKRTC ಆಗಿರ್ಬೋದು, ಯಾವುದೇ ಒಂದು ನಿಗಮ ಆಗಿರ್ಬೋದು. ಸೊ ಈ ಒಂದು ಬಸ್ಗಳನ್ನು ಚಾಲನೆ ಮಾಡುವಂಥ ಚಾಲಕರು ಸಾವಧಾನವಾಗಿ, ಜಾಗರೂಕವಾಗಿ ಬಸ್ ಚಾಲನೆ ಮಾಡಿದಂಥ ಸಂದರ್ಭದಲ್ಲಿ ಈ ರೀತಿ ಎಷ್ಟೋ ಜೀವಗಳು ಉಳಿತಾವೆ. ಇಲ್ಲಿ ಹೇಳ್ಬೋದು ಮಗು ಅಡ್ಡ ಬಂತು ಅಂತ ಹೇಳಿ, ಬಟ್ ಸ್ಟಿಲ್ ಈ ಪ್ರಕರಣ ಹೊರತುಪಡಿಸಿ ಬೇರೆ ಪ್ರಕರಣಗಳನ್ನು ನೋಡಿದ್ರೂ ಕೂಡ ಚಾಲಕರ ಅಜಾಗರೂಕತೆ ಎದ್ದು ಕಾಣುತ್ತೆ. ಸೊ ಇವತ್ತು ರಾಯಚೂರಿನಲ್ಲಿ ಆದಂಥ ಒಂದು ದುರ್ಘಟನೆಯಲ್ಲಿ 4 ವರ್ಷದ ವಿದ್ಯಶ್ರೀ ಅನ್ನುವಂಥ ಪುಟ್ಟ ಮಗು ಸಾವನ್ನಪ್ಪಿದೆ. ಬಸ್ನ ಚಕ್ರಕ್ಕೆ ಸಿಲುಕಿ ಅಡ್ಡ ಬಂದಂತಹ ಸಂದರ್ಭದಲ್ಲಿ ಬಸ್ ಈ ಮಗುವಿನ ಮೇಲೆ ಹರಿದಿದೆ ಆ್ಯಂಡ್ ಮಗು ಅದರ ಕೆಳಗಡೆ ಸಿಲುಕಿ ಸಾವನ್ನಪ್ಪಿದೆ. ಇದರ ಕುರಿತಾಗಿ ಡೀಟೇಲ್ಸನ್ನು ಕೊಡ್ತಾರೆ ನಮ್ಮ ಪ್ರತಿನಿಧಿ ಶ್ರೀಕಾಂತ್ ಸಾವೂರು. ಶ್ರೀಕಾಂತ್, ಈಗ ಎಕ್ಸಾಕ್ಟಾಗಿ ಏನಾಯಿತು, ಯಾರ್ದು ತಪ್ಪು, ಏನಾದರೂ ಚಾಲಕರ ಅಜಾಗರೂಕತೆ ಇದರಲ್ಲಿ ಎದ್ದು ಕಾಣುತ್ತಾ ಅಂತ? ರಾಹುಲ್, ದಿನದಿಂದ ದಿನಕ್ಕೆ ಈ ಒಂದು KKRTC ಬಸ್ಗಳಾಗಿರ್ಬೋದು ಅಥವಾ ಪಾದಚಾರಿಗಳ ಮೇಲೆ ಬಸ್ ಹರಿದು ಈ ಒಂದು ಸಾವನ್ನಪ್ಪಿರುವಂತಹ ಸಂಖ್ಯೆ ಜಾಸ್ತಿ ಆಗ್ತಾ ಇದಾವೆ. ಪ್ರಮುಖವಾಗಿ ರಾಯಚೂರು ಜಿಲ್ಲೆ ದೇವದುರ್ಗ ತಾಲೂಕಿನ ಮದರಕಲ್ ಗ್ರಾಮದಲ್ಲಿ ಈ ರಸ್ತೆ ಇದೆ. ಅಂದ್ರೆ ಹಳ್ಳಿಗಳಲ್ಲಿ ಚಿಕ್ಕದಾದಂತಹ ರಸ್ತೆಗಳು, ಅಲ್ಲಿ ಹೋಗ್ಬೇಕಾಗಿರುವಂತಹ ಒಂದು ಬಸ್ ಮೂವ್ಮೆಂಟ್ ಆಗುತ್ತೆ. ಮೂವ್ಮೆಂಟ್ ಆದ ನಂತರ ಮಗು ರಸ್ತೆ ಆ ಕಡೆ ನಿಂತಿರುತ್ತೆ. ಅದನ್ನ ಕ್ರಾಸ್ ಮಾಡ್ಬೇಕಾದ್ರೆ, ಕೇವಲ 4 ವರ್ಷದ ಮಗು ಕ್ರಾಸ್ ಮಾಡ್ಬೇಕಾದ್ರೆ ಬಸ್ ಅವ್ನು ಕಾಣಿಸ್ತಿಲ್ಲ, ಚಿಕ್ಕ ಮಗು ಕಾಣಿಸ್ತಿಲ್ಲ, ಟೈರ್ಗೆ ಸಿಕ್ಕಾಕೊಂಡ್ಬಿಟ್ಟಿದೆ. ಇದ್ರ ಪರಿಣಾಮವಾಗಿ ಸ್ಥಳದಲ್ಲೇ 4 ವರ್ಷದ ಕಂದಮ್ಮ ಮೃತವಾಗಿರುವಂಥದ್ದು. ಗೂಗಲ್ನಿಂದ ದೇವದುರ್ಗಕ್ಕೆ ಈ ಒಂದು ಬಸ್ ತೆರಳ್ತಾ ಇತ್ತು. ದಿಢೀರಾಗಿ ಏಕಾಏಕಿ ವಾಹನದ ಚಕ್ರಕ್ಕೆ ಮಗು ಸಿಕ್ಕಾಕೊಂಡಿರುವಂಥ ಪರಿಣಾಮವಾಗಿ ಸಾವನ್ನಪ್ಪಿದೆ. ಈ ಕುರಿತಂತೆ ಗಬ್ಬೂರು ಪೊಲೀಸ್ ಠಾಣೆಯಲ್ಲಿ ಸಹ ಪ್ರಕರಣ ದಾಖಲಾಗಿರುವಂಥದ್ದು. ರಾಹುಲ್. ರೈಟ್ ಶ್ರೀಕಾಂತ್, ಥ್ಯಾಂಕ್ ಯು ಡೀಟೇಲ್ಸ್ಗೆ.